ಕರವೇ ಅಧ್ಯಕ್ಷರಾಗಿರುವಂತಹ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಕಿಚ್ಚ ಸುದೀಪ್ ಅವರನ್ನ ಮೀಟ್ ಆಗಿರುವಂತಹ ಕೆಲವೊಂದಿಷ್ಟು ಫೋಟೋಸ್ಗಳು ಸಖತ್ ವೈರಲ್ ಆಗ್ತಾ ಇದ್ದಾವೆ. ಇದರಿಂದಾಗಿನೇ ತುಂಬಾ ಜನ ಅಶ್ವಿನಿ ಗೌಡ ಅವರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಮಾಡೋದಕ್ಕೆ ಈಗಾಗಲೇ ಹುನ್ನಾರ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಕಮೆಂಟ್ಸ್ ಗಳನ್ನ ಹಾಗೇನೆ ಸಾಕಷ್ಟು ರೀತಿಯಾಗಿ ಪೋಸ್ಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಹಾಗೇನೆ ಇಲ್ಲಿ ನೀವು ಫೋಟೋನ ಕೂಡ ನೋಡಬಹುದು. ಸ್ಕ್ರೀನ್ ನಲ್ಲೇ ಸಾಧ್ಯ ಆದ್ರೆ ಅದನ್ನ ಶೇರ್ ಮಾಡಿರ್ತೀನಿ. ಸೊ ಈ ರೀತಿಯಾದಂತಹ ಫೋಟೋ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂತದ್ದು. ಇಬ್ರು ಒಟ್ಟಿಗೆ ನಿಂತು ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ. ಸೊ ಈ ಫೋಟೋ ವೈರಲ್ ಆಗ್ತಾ ಇರೋದ್ರಿಂದ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ಕೆಲವೊಂದಿಷ್ಟು ಬಾರಿ ಅಶ್ವಿನಿ ಗೌಡ ಅವರು ತಪ್ಪು ಮಾಡಿದ್ರು ಕೂಡ ಆ ಸಮಯದಲ್ಲಿ ಜಾಸ್ತಿ ಬೈತಾ ಇರಲಿಲ್ಲ ಅನ್ನುವಂತಹ ವಿಷಯ ಕೂಡ ಚರ್ಚೆ ಆಗ್ತಾ ಇದ್ದಿದ್ರಿಂದ ಅದರ ಜೊತೆಗೇನೆ ಈ ಕಳೆದ ಒಂದು ವಾರಾಂತ್ಯದ ಎಪಿಸೋಡ್ ಸೂಪರ್ ಸಂಡೇ ವಿತ್ ಸುದೀಪ್ ಅನ್ನುವಂತಹ ಎಪಿಸೋಡ್ ಆಗಿರಬಹುದು ಅಥವಾ ಅದಕ್ಕೂ ಹಿಂದಿನ ಎಪಿಸೋಡ್ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಅನ್ನುವಂತಹ ಎಪಿಸೋಡ್ ಆಗಿರಬಹುದು, ಅಶ್ವಿನಿ ಗೌಡ ಅವರನ್ನ ಸುಮ್ಮನೆ ಹೈಪ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಅಥವಾ ಆ ರೀತಿಯಾದಂತಹ ಅಭಿಪ್ರಾಯ ಕೂಡ ಸಖತ್ ವೈರಲ್ ಆಗ್ತಾ ಇತ್ತು. ಅದಕ್ಕೆ ತಕ್ಕ ಹಾಗೇನೆ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಅನ್ನುವಂತಹ ಎಪಿಸೋಡ್ ಅಲ್ಲಿ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಬೇರೆ ಸಿಗುತ್ತೆ. ಸೊ ಹೀಗಾಗಿನೇ ತುಂಬಾನೇ ಒಂದು ಪ್ಲಾನ್ ಮಾಡಿನೇ ಇಲ್ಲಿ ಅಶ್ವಿನಿ ಗೌಡ ಅವರನ್ನ ಹೈಪ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸಖತ್ ಸುದ್ದಿ ವೈರಲ್ ಆಗ್ತಾ ಇರೋದಂತೂ ಪಕ್ಕ. ಸೊ ಇದ್ರ ಬಗ್ಗೆನೇ ಈ ಒಂದು ವಿಡಿಯೋ ಇರುವಂತದ್ದು. ಸೊ ಈ ಒಂದು ಪೋಸ್ಟ್ ಏನಿದೆ ಸೊ ಇದು ರಿಯಲ್ ಆಗಿರೋ ಪೋಸ್ಟ್ನೇ, AI ಜನರೇಟೆಡ್ ಆಗಿರ್ಲಿ ಅಥವಾ ಯಾವುದೇ ಒಂದು ಹಳೆಯ ಫೋಟೋಸ್ ಅಲ್ವೇ ಅಲ್ಲ, ಇದು ರೀಸೆಂಟ್ ಆಗಿ ತೆಗೆದಿರುವಂತಹ ಫೋಟೋನೇ. ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರು ಇಲ್ಲಿ ಕಿಚ್ಚ ಸುದೀಪ್ ಅವರನ್ನ ಮೀಟ್ ಆಗಿರೋದು ಕೂಡ ನಿಜ. ಹಾಗೇನೆ ಇಲ್ಲಿ ಫೋಟೋಸ್ಗಳು ಕೂಡ ರಿಯಲ್ ಆಗಿರುವಂತಹ ಫೋಟೋಸ್ಗಳೇ. ಬಟ್ ಇದು ಅಶ್ವಿನಿ ಗೌಡ ಅವ್ರನ್ನ ವಿನ್ ಮಾಡಿಸೋದಕ್ಕೋಸ್ಕರ ಅವರು ಅಲ್ಲಿ ಮೀಟ್ ಆಗಿರುವಂತಹ ವಿಷಯ ಅಲ್ಲ. ಯಾಕೆಂತ ಹೇಳಿದ್ರೆ ಈ ಫೋಟೋನ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸುದೀಪ್ ಸರ್ ಅವರ ಕೈನಲ್ಲಿ ಒಂದು ಇನ್ವಿಟೇಷನ್ ಕಾರ್ಡ್ ಇದೆ. ಸೊ ಕ್ಲೀನ್ ಆಗಿ ನೀವು ಅದನ್ನ ಅಬ್ಸರ್ವ್ ಮಾಡಬಹುದು. ಏನ್ ಬರ್ದಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸಲ್ಲ, ಬಟ್ ಇನ್ವಿಟೇಷನ್ ಕಾರ್ಡ್ ಅನ್ನೋದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಒಂದು ವಿಷಯದಿಂದ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಅವರ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಇರಬಹುದು, ಸೊ ಅದಕ್ಕೋಸ್ಕರ ಇನ್ವೈಟ್ ಮಾಡೋದಕ್ಕೋಸ್ಕರ ಬಂದಿರಬಹುದು ಅಂತ ಹೇಳಿ. ಆದ್ರೆ ಇನ್ನೊಂದು ಮೂಲದ ಪ್ರಕಾರ ಹಾಗೇನೆ ಸ್ಟ್ರಾಂಗ್ ಆಗಿ ಸಿಗ್ತಾ ಇರುವಂತಹ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾರಾಯಣಗೌಡ ಅವರ ಮಗನ ಮದುವೆ ನಿಶ್ಚಯ ಆಗಿದ್ದು, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವಿಟೇಷನ್ ಅನ್ನ ಕಿಚ್ಚ ಸುದೀಪ್ ಅವರಿಗೆ ಸ್ವತಃ ಖುದ್ದು ಭೇಟಿ ಮಾಡಿ ನೀಡೋದಕ್ಕೋಸ್ಕರನೇ ನಾರಾಯಣಗೌಡ ಅವರು ಬಂದಿದ್ದಾರೆ. ಅದನ್ನ ಬಿಟ್ಟು ಅಶ್ವಿನಿ ಗೌಡ ಅವರನ್ನ ವಿನ್ ಮಾಡಿಸೋದಕ್ಕೋಸ್ಕರ ಅಲ್ಲ ಅನ್ನುವಂತಹ ಒಂದು ಪಕ್ಕಾ ಮಾಹಿತಿ ಸಿಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಆ ರೀತಿಯಾಗಿ ಆಗಲ್ಲ, ಬಟ್ ಆ ರೀತಿಯಾಗಿ ಮಾಡಿದ್ದಾರೆ ಅನ್ನೋದೇ ನಿಜನೂ ಆಗಿದೆ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಅವರೇನೆ ಫೋಟೋನ ಕ್ಲಿಕ್ ಮಾಡಿಕೊಂಡು ಅವರೇನೆ ಈ ರೀತಿಯಾಗಿರುವಂತಹ ಸಿಚುವೇಶನ್ ಅಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ಫೋಟೋಸನ್ನೆಲ್ಲ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋ ರೀತಿಯಲ್ಲಿ ಮಾಡುವಂತಹ ಅವಶ್ಯಕತೆನೇ ಅವ್ರಿಗಿಲ್ಲ. ಆ ರೀತಿಯಾಗಿ ನಿಜವಾಗ್ಲೂ ಮಾಡ್ತಾರೆ ಅನ್ನೋದಾದ್ರೆ ಅದನ್ನ ತುಂಬಾನೇ ಸೀಕ್ರೆಟ್ ಆಗಿ ಮಾಡ್ತಾ ಇದ್ರು. ಈ ರೀತಿಯಾಗಂತೂ ಅಲ್ವೇ ಅಲ್ಲ. ಸೊ ಹೀಗಾಗಿ ನೀವು ಯಾರು ಕೂಡ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ, ಅಥವಾ ಬೇರೆಯವರು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಬಂದ್ರೆ ಅವರಿಗೆ ಈ ಒಂದು ವಿಷಯವನ್ನ ತಲುಪಿಸಿ. ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರಿಗೆ ವೋಟ್ ಬರ್ತಾ ಇರೋದು ನಿಜಾನೇ, ಹಾಗಂತ ಟಾಪ್ 2 ನಲ್ಲಿ ಇಲ್ಲ. ಅವರು ಟಾಪ್ ಅಲ್ಲಿ ಇರೋದು ಗಿಲ್ಲಿನೇ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ರಕ್ಷಿತಾ ಅವರೇನೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ವೋಟಿಂಗ್ ರಿಸಲ್ಟ್ ನ ವಿಡಿಯೋಸ್ ಗಳನ್ನ ಆಲ್ರೆಡಿ ಮಾಡಿದೀನಿ, ನೀವು ನೋಡೇ ಇರ್ತೀರಾ ಅಂತ ಅಂದ್ಕೊಂಡಿದೀನಿ. ಸೊ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ರು. ಸೊ ಹೌದು ನಿಜಾನೇ, ಇದು ಅಶ್ವಿನಿ ಗೌಡ ಅವರನ್ನ ವಿನ್ ಮಾಡಿಸೋದಕ್ಕೋಸ್ಕರನೇ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೂಡ ಸಾಕಷ್ಟು ಮನಸ್ಸಲ್ಲಿ ಅಭಿಪ್ರಾಯಗಳು ಕೂಡ ಇದ್ವು. ತುಂಬಾ ಜನ ಹಂಗೇನೆ ಅಂದ್ಕೊಳ್ತಾ ಇದ್ದಾರೆ ಕೂಡ. ಸೊ ಅವರ ಡೌಟ್ ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡಿದ್ದು. ನಿಮ್ಮಲ್ಲಿ ತುಂಬಾ ಜನರಿಗೆ ಈಗಾಗಲೇ ಈ ವಿಷಯ ಅರ್ಥ ಆಗಿರಬಹುದು, ಬಟ್ ಕೆಲವರಿಗಾದ್ರೂ ಅದೊಂದು ರೀತಿ ಫೋಟೋಸ್ ಅನ್ನ ನೋಡ್ತಾ ಇರೋದಕ್ಕೂ ಹಾಗೆ ಇತ್ತೀಚಿನ ಕೆಲವೊಂದಿಷ್ಟು ಸಿಚುವೇಶನ್ ಅನ್ನ ನೋಡಿದಾಗ ನಿಜ ಏನು ಅಂತ ಒಂದು ಕ್ಷಣನಾದ್ರೂ ಕೆಲವರಿಗಾದ್ರೂ ಅಂದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆಲವರಿಗಾದ್ರೂ ಹಂಗ ಅನ್ಸೋದಂತೂ ಸಹಜನೇ. ಸೊ ಹೀಗಾಗಿ ಆ ಡೌಟ್ ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದ್ದೀನಿ. ಸೊ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾರು ವಿನ್ ಆಗಬಹುದು ಮತ್ತೆ ಯಾರು ವಿನ್ ಆಗಬೇಕು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.